ಸರ್ ಬಸವ ಕಲ್ಯಾಣ ಮಹಾನಗರದಲ್ಲಿ ಇವತ್ತಿನ ದಿವಸ ಕುರಾನ್ ಪ್ರವಚನ ಏನು 2ನೇ ದಿವಸದ ಪ್ರವಚನ ಭಾಳ ಉತ್ತಮ ರೀತಿಯಿಂದ ನಾವು ಕೂಡ ಕುಟುಂಬ ಹೆಂಗಿರಬೇಕು, ಕುಟುಂಬ ಸಂಬಂಧಗಳು ಹೆಂಗಿರಬೇಕು ಮತ್ತು ಯಾವ ಥರ ನಾವು ಫ್ರೆಂಡ್ಲಿಯಾಗಿ ಮನೆಯಲ್ಲಿ ಬಾಳಬೇಕು ಜೀವನದಲ್ಲಿ ಅಂಥೇಳಿ ಭಾಳ ಉತ್ತಮ ರೀತಿಯಿಂದ ಪ್ರವಚನಕಾರರು ಮಾತನಾಡಿದರೆ ಅದು ನಾವು ಕೂಡ ಭಾಳ ಸಂತೋಷದಿಂದ ಈ ಥರ ಪ್ರವಚನ ಅದು ಬಸವ ಕಲ್ಯಾಣ ಮಹಾನಗರದಲ್ಲಿ ಏನು 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲರೂ ನಮ್ಮವರು ಅಂತ ತಗೊಳ್ತಕ್ಕಂಥ ಈ ಭೂಮಿಯಲ್ಲಿ ಈ ಥರ ಪ್ರವಚನ ಮಾಡ್ತಿರೋದು ಭಾಳ ನಿಜವಾಗ್ಲೂ ನಮಗೆ ಭಾಳ ಖುಷಿಯನ್ನು ಕೂಡ ಉಂಟು ಮಾಡಿದೆ. ಏನೇ ಒಂದು ಸಂದೇಶ ಜಗತ್ತಿಗೆ ಕೊಡಬೇಕಂದ್ರೆ ನಾವು ಇಲ್ಲಿ ಬಸವ ಕಲ್ಯಾಣದೇ ಕೊಡ್ತಕ್ಕಂಥದ್ದು ಅವಕಾಶ ಇದೆ. ಅಂಥ ಪ್ರವಚನ ಈ ಒಂದು ಮಹಾನಗರದಲ್ಲಿ ಆಗಿದೆ. ಅದಕ್ಕೆ ಈ ಥರ ಎಲ್ಲರೂ ಅಣ್ಣ ತಮ್ಮರಾಗಿ ಬಾಳಿದಾಗ ಜಗತ್ತು ಭಾಳ ಸುಂದರವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಂಥ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ನಮ್ಮ ಏನು ಆಯೋಜಕರು ಬಸವ ಕಲ್ಯಾಣ ಕರೆಸಿ ಈ ಥರ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದಾರೆ. ಎಲ್ಲ ಮತ್ತು 3 ದಿವಸ ಒಂದು ಕಾರ್ಯಕ್ರಮ ಈ ಥರ ಈ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಭಾಳ ಒಳ್ಳೆಯ ರೀತಿ ಈ ಥರ ಕಾರ್ಯಕ್ರಮ ಮತ್ತು ಜನರ ಸಹೋದರತೆ ಅಣ್ಣ ತಮ್ಮರಾಗಿ ಬಾಳಿಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗ್ತಕ್ಕಂಥ ಕೆಲಸ ಆಗ್ತದೆ. ಈ ಥರ ಒಂದು ಕಾರ್ಯಕ್ರಮ ನಾನು ಫಸ್ಟ್ ಟೈಮು ಭಾಗವಹಿಸಿದ್ದೀನಿ. ನಾನು ಭಾಳ ಖುಷಿಯಾಗಿದೆ. ಈ ಥರ ಪ್ರವಚನ ಕಾರ್ಯಕ್ರಮ ಇರೋದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗ್ತದೆ ಅಂತ ಹೇಳ್ತಾ ನಾನು ನನ್ನ ತಂಡದ ಜೊತೆಯಲ್ಲಿ ಬಂದಿದ್ದೇನೆ. ನಾನು ರಾಜೇಂದ್ರ ಕುಮಾರ್ ಗಂಗೆ, ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ಉಪಾಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಬೀದರ್ ಸರ್. ಇದು ನಮ್ಮ ನೌಕರ ಬಾಂಧವರು ಕೂಡ ಈ ಪ್ರವಚನದಲ್ಲಿ ಭಾಗವಹಿಸಿ ಮಾನಸಿಕ ನೆಮ್ಮದಿಯ ಒಂದು ತಾಸು ತಾವು ಕೊಟ್ಟಂದರೆ ಇಡೀ ಒಂದು ವರ್ಷ ಆರಾಮಾಗಿ ಇರ್ಬೋದು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ ಶಿವಾಯ. ಈ ದಿನ ಜಮಾತೆ ಇಸ್ಲಾಮಿನ್ ಸಂಘಟನೆಯಿಂದ ಬಸವ ಕಲ್ಯಾಣದಲ್ಲಿ ಅದ್ಭುತವಾದಂಥ ಪ್ರವಚನವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ತುಂಬ ಸಂತೋಷ ಆಯಿತು. ಕುಟುಂಬಗಳು ಹೇಗಿರಬೇಕು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪದು ಶಿವಂಗಿ ಅಂತಾರೆ. ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಯಾವ ರೀತಿ ಒಂದು ನೇಮ ನಿಷ್ಠೆ ಒಳ್ಳೆಯ ರೀತಿಯಿಂದ ಬದುಕನ್ನು ನಡೆಸಬೇಕು. ಒಂದು ಮನೆ ಕುಟುಂಬ ನೆಮ್ಮದಿಯಾಗಿತ್ತು ಅಂದರೆ ಆ ಬೀದಿ ನೆಮ್ಮದಿಯಾಗಿರುತ್ತೆ. ಆ ಬೀದಿ ನೆಮ್ಮದಿಯಾಗಿದ್ದರೆ ಆ ಊರು ನೆಮ್ಮದಿ ಇರುತ್ತೆ. ಆ ಊರು ನೆಮ್ಮದಿ ಇದ್ದರೆ ಆ ದೇಶ ನೆಮ್ಮದಿ ಇರುತ್ತೆ. ಅದರಿಂದ ಸಂತೃಪ್ತ ಜೀವನವನ್ನು ಮಾಡಬೇಕು ಅಂತ ಅಂದರೆ ಮೊದಲು ಧರ್ಮ ಮೊದಲು, ನಂತರ ಅದಕ್ಕಿಂತ ಶ್ರೇಷ್ಠ ಕುಟುಂಬ ಅಂತೇಳಿ ಹೇಳ್ತಾರೆ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಮನುಷ್ಯ ಸತ್ತಂತೆ ಎಂಬುವಂತಹ ಸೂತ್ರವನ್ನು ನಮ್ಮ ಆತ್ಮೀಯ ಸಹೋದರರಾದಂತಹ ನಮ್ಮ ಮಹಮ್ಮದ್ ಸಾಹೇಬರು ತುಂಬ ಚೆನ್ನಾಗಿ ವಿಸ್ತರಣೆ ಮಾಡಿ ಅನೇಕ ಕಥೆಗಳನ್ನ ಹೇಳಿ ನಮ್ಮ ಮನ ಮುಟ್ಟುವಂತೆ ಪ್ರವಚನವನ್ನು ನೀಡಿದ್ದಾರೆ. ನಿಜವಾಗ್ಲೂ ಸುಮಾರು ವರ್ಷಗಳಿಂದ ಈ ಪ್ರವಚನದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಹೊಸ ಅದ್ಭುತ ವಿಚಾರಗಳನ್ನ ನಮಗೆ ಉಣಬಡಿಸ್ತಿದ್ದಾರೆ. ಅದಕ್ಕೆ ಈ ಕಲ್ಯಾಣದ ಜನತೆ ಪರವಾಗಿ ಈ ನಮ್ಮ ಮಹಮ್ಮದ್ ಕುಯ್ ಅವರಿಗೆ, ಅಣ್ಣನವರಿಗೆ ನಾನು ಅನಂತ ಧನ್ಯವಾದ ಹಾಗೂ ನಮ್ಮ ಎಲ್ಲ ಮುಸಲ್ಮಾನ್ ಸಂಘಟನೆಯ ಅಣ್ಣಂದಿರಿಗೆ, ತಮ್ಮಂದಿರಿಗೆ, ಬಂಧುಗಳಿಗೆ ಎಲ್ಲರಿಗೂ ಸಹ ನಾನು ಶರಣಾರ್ಥಿಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಸಹ ಎಲ್ಲ ನನ್ನ ಬಂಧುಗಳಿಗೆ ಖುದಾಫಿಸ್.